ಎಲ್ರಿಗೂ ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. RCB ಟ್ರೋಫಿ ಗೆಲ್ಲುತ್ತೆ ಈ ಸೀಸನು ಅಂತ ಅವನ ಅಜ್ಜಿ ಎಲ್ಲ RCB ಫ್ಯಾನ್ಸ್ಗಳೆಲ್ಲ ಅವನ ಅಜ್ಜಿ ಬಕ ಪಕ್ಷಿಗಳ ಥರ ಕಾಯ್ಕೊಂಡು ಕೂತ್ಕೊಂಡಿದ್ವಿ. ಇಲ್ಲ ಕೊಡ್ತಾರೆ ಈ ಸೀಸನ್ ಎಲ್ಲರಿಗೂ ಹುಚ್ಚ ಹೋಯ್ಕೊಂಡು ಹೋಗ್ಬೇಕು, ಹಂಗೆ ಕೊಡ್ತಾರೆ ಅಂತ ಅಂದ್ಕೊಂಡು ಕೂತ್ಕೊಂಡಿದ್ವಿ. ಇಲ್ಲಿ ನೋಡ್ತಾ ಅಂದರೆ ಈ ಥರ ಸೀನ್ ಆಗಿಬಿಟ್ಟು RCB ಟ್ರೋಫಿ ಗೆಲ್ಲೋದನ್ನ ತಡೆ ಹಿಡಿದು ನಿಲ್ಲಿಸಲಾಗಿದೆ. ಇಂಡಿಯಾ ಪಾಕಿಸ್ತಾನ ಯುದ್ಧದಿಂದ ನಿಂತ್ಕೊಂಡೈತೆ. ಸೊ ಸೀನ್ ಏನಾಗ್ತಿದೆ ಅಂತಂದರೆ ಇವಾಗ ಕೋಇನ್ಸಿಡೆನ್ಸ್ ಮ್ಯಾಟ್ರ್ ಆಗ್ತಿದೆ. 2021 ಕೂಡ ಇದೇ ರೀತಿ ಕೋವಿಡಿಂದ ಸ್ವಲ್ಪ ರೆಸ್ಟ್ರಿಕ್ಟ್ ಆಗಿತ್ತು, ಪೋಸ್ಟ್ಪೋನ್ ಆಗಿತ್ತು. ಮ್ಯಾಚು ಸೆಪ್ಟೆಂಬರಲ್ಲಿ ಆಡಿಸಲಾಗಿತ್ತು. ಮೇ 4ನೇ ತಾರೀಕು ಮೇ 5ನೇ ತಾರೀಕು ಅವಾಗ 2021 ನಿಂತೋಗಿತ್ತು ಟೂರ್ನಮೆಂಟು. ಆಮೇಲೆ ಸೆಪ್ಟೆಂಬರಲ್ಲಿ ಆಡ್ತಿದ್ರು. ಸೊ ಇಲ್ಲೂ ಕೂಡ ಅದೇ ಥರನೇ ಆಗಿರುವಂಥದ್ದು ಸೀನು. ಬಟ್ ಒಂದು ವಾರ ಅಂತ ಹೇಳಿದರೆ ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ ಗೊತ್ತಿಲ್ಲ. ಸೊ ಇದು RCBಗೆ ಒಳ್ಳೇದಾಗುತ್ತಾ ಕೆಡ್ದಾಗುತ್ತಾ ಅಂತ ನಮಗಂತೂ ಗೊತ್ತಿಲ್ಲ. ಮುಂದೆ ಫ್ಯೂಚರ್ ಅದು ಡಿಸೈಡ್ ಮಾಡುತ್ತೆ. ಈ ಪೋಸ್ಟ್ಪೋನ್ ಆಗಿರುವಂಥದ್ದು ಏನಿದೆ ಇನ್ನು ಡೇಟ್ ಅಂತೂ ಗೊತ್ತಿಲ್ಲ. ಇದು ಒಳ್ಳೇದಾಗುತ್ತಾ ಕೆಡ್ದಾಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ಕರೆಂಟ್ಲಿ ಹೇಳೋದಕ್ಕಾಗೋದಿಲ್ಲ. ಬ್ಯಾಕ್ ಇನ್ 2021 ಹೆಂಗಿತ್ತು ಅಂದರೆ ಸೀನು, RCB 4 ಕಂಟಿನ್ಯೂಸ್ ವಿಕ್ಟ್ರಿ, ಸೀಸನ್ ಸ್ಟಾರ್ಟ್ ಮಾಡಿದ 4 ಕಂಟಿನ್ಯೂಸ್ ವಿಕ್ಟ್ರಿಯಿಂದಾಗಿರೋ ಸಸ್ಪೆಂಡ್ ಆದಾಗ, ಟೂರ್ನಮೆಂಟ್ ಸಸ್ಪೆಂಡ್ ಆದಾಗ RCB 3ನೇ ಪೊಸಿಷನಲ್ಲಿತ್ತು. ಸೊ ಎಂಡ್ ಆಗಿದ್ದನ್ನು ಕೂಡ RCB 3ನೇ ಪೊಸಿಷನಲ್ಲೇ ಎಂಡ್ ಮಾಡಿದ್ರು. ಟೂರ್ನಮೆಂಟ್ನ ಅಂದರೆ ಲೀಗ್ ಸ್ಟೇಜ್ನ ಎಂಡ್ ಮಾಡಿದಾಗ 3ನೇ ಪೊಸಿಷನಲ್ಲಿ ಎಂಡ್ ಮಾಡ್ತು. ನೆಟ್ ರನ್ ರೇಟ್ ಸ್ವಲ್ಪ ಕಮ್ಮಿ ಇದರಿಂದ 3ನೇ ಪೊಸಿಷನಲ್ಲಿ ಎಂಡ್ ಮಾಡ್ತು. ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದು, ಒಂದು ರೇಂಜಿಗೆ ಪರವಾಗಿಲ್ಲ, ಚೆನ್ನಾಗಿನ ಪರ್ಫಾರ್ಮ್ ಮಾಡಿದೆ. KKR ಕೈಯಲ್ಲಿ ಇಕ್ಕಿಸ್ಕೊಂಡು ನಾವು ಎಲಿಮಿನೇಟರ್ಲಿ ಆಡ್ಬಿಟ್ಟು. ಸೊ ಇವಾಗ ನಾವು RCB ಅವರು 2ನೇ ಪೊಸಿಷನಲ್ಲಿ ಇದ್ದೀವಿ. ಸೊ ಈ ಪೊಸಿಷನ್ನು ಇದೇ ರಿಟೈನ್ ಆಯಿತು ಅಂದರೆ RCB ಫ್ಯಾನ್ಸ್ಗಳಿಗೆ ಖಂಡಿತ ಖುಷಿ ಅಂತೂ ಇರುತ್ತೆ. ಸೊ ಈ ಕೋಇನ್ಸಿಡೆನ್ಸು ಅಲ್ಲಿ ವರ್ಕೌಟ್ ಆಯಿತು ಅಂದರೆ ಚೆನ್ನಾಗಿರುತ್ತೆ. ಇಲ್ಲಿ ಹೆಂಗಾಗಿತ್ತು ಅಂದರೆ ಲಾಸ್ಟ್ ಸೀಸನ್ನು ಅಂದರೆ 2021 ಪೋಸ್ಟ್ಪೋನ್ ಆದಾಗ RCB ಪ್ಲೇಯರ್ಸ್ಗಳು ಸ್ಟಾರ್ಟಿಂಗಲ್ಲಿ ಫಾರ್ಮಲ್ಲಿ ಇದ್ದಂಥವ್ರು ಸ್ವಲ್ಪ ಫಾರ್ಮ್ನ ಕಳ್ಕೊಳ್ಳೋ ಥರ ಆಗಿತ್ತು. ಅಂದರೆ ರಿಪ್ಲೇಸ್ಮೆಂಟ್ಗಳು ಕೂಡ ಕೆಲವೊಂದು ಅನೌನ್ಸ್ ಆಗಿತ್ತು. ಆಡಮ್ ಜಾಂಪಾ ಜಾಗದಲ್ಲಿ ಹಸರಂಗ ಕರ್ಕೊಂಬರೋದು, ಆಮೇಲೆ ಇನ್ನೂ ಸುಮಾರು ಈ ಶ್ರೀಲಂಕನ್ ಪ್ಲೇಯರ್ಸ್ನ ಕರ್ಕೊಂಬರೋದು, ಆ ಥರ ಎಲ್ಲ ರಿಪ್ಲೇಸ್ಮೆಂಟ್ಗಳೆಲ್ಲ ಆಗಿತ್ತು. ಸೊ ಸ್ವಲ್ಪ ಕೆಲಸ ಆಯಿತು, ಸ್ವಲ್ಪ ಕೆಲಸ ಆಗಲಿಲ್ಲ. ಆ್ಯಂಡ್ ವರ್ಷಾಗಿ KKR ಮೇಲೆ ಸೋತಿದ್ದು ಎಲಿಮಿನೇಟರ್ನ ಆಡ್ಬಿಟ್ಟು. ಸೊ ಈ ಸಲ ಎಲಿಮಿನೇಟರ್ಗೆಲ್ಲ ಆಡೋ ಸೀನೇ ಇಲ್ಲ. ಅವಾಗ ಎಲಿಮಿನೇಟರ್ಗೆಲ್ಲ ಕೂತ್ಕೊಂಡ್ವಿ ಅಂತಂದರೆ ಮತ್ತೆ ಇಕ್ಕಿಸ್ಕೊಂಬರೋದು ಯಾಕೋ ಡೌಟ್ ಕಾಣಿಸ್ತಿಲ್ಲ. ಸೊ ಅಂದರೆ ಸೋಲ್ಬೇಕಾಗುತ್ತೆ. RCB ನಾವು ಬರೋವಂಥ 3 ಮ್ಯಾಚ್ಗಳನ್ನೆಲ್ಲ ಸೋಲ್ತು ಅಂತಂದರೆ, ಬರೋ ಮ್ಯಾಚ್ ಎಲ್ಲ ಸೋಲ್ತು ಅಂದರೆ ಆಬ್ವಿಯಸ್ಲಿ ಎಲಿಮಿನೇಟರ್ನೇ ಆಡಬೇಕಾಗುತ್ತೆ. ಸೊ ಸೀನು ಆ ಥರ ಕಾಣಿಸ್ತೈತೆ. ಇವಾಗ ಫಾರ್ಮು ಮೇಯ್ನು, RCB ಪ್ಲೇಯರ್ಸ್ಗಳೆಲ್ಲ ಫಾರ್ಮಲ್ಲಿದ್ದಾರೆ. ಸೊ ಒಂದು ಮೊಮೆಂಟಮ್ ಏನಾದ್ರು ಚೇಂಜ್ ಆಯಿತು, ಶಿಫ್ಟ್ ಆಯಿತು, ಬ್ರೇಕ್ ಆಯಿತು ಅಂತಂದರೆ, ಸೊ ಮೊಮೆಂಟಮ್ನ ಪ್ಲೇಯರ್ಸ್ ಸ್ವಲ್ಪ ಕಳ್ಕೊಂಡ್ರು ಅಂತಂದರೆ ಎಲ್ಲಿ ಬೇಕಾದ್ರೂ ಸೆಟಲ್ ಆಗ್ಬೋದು ಪಾಯಿಂಟ್ಸ್ ಟೇಬಲಲ್ಲಿ. ಇವಾಗ ಟಾಪ್ 2 ಇರ್ತೀವಿ ಅಂತ ಏನು ಹೇಳೋಕ್ಕಾಗಲ್ಲ, ಏನೂ ಗ್ಯಾರಂಟಿ ಇಲ್ಲ. ಒಂದು ಟೀಮು 1 ತಿಂಗಳು ಬಿಟ್ಕೊಂಡು 2 ತಿಂಗಳು ಬಿಟ್ಕೊಂಡೇನೋ ಬಂತು ಅಂತಂದರೆ ಎಲ್ಲ ಚೇಂಜ್ ಆಗೋಗ್ಬಿಡುತ್ತೆ ಗುರು. ಇವಾಗಿದ್ದಂಗೆ ಅವಾಗ ಖಂಡಿತ ಇರೋದಿಲ್ಲ. ಆ್ಯಂಡ್ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಇಂಗ್ಲೀಷ್ ಪ್ಲೇಯರ್ಸ್ಗಳೆಲ್ಲ ಆಲ್ರೆಡಿ ರೊಚ್ಕೆದು ಹೋಗ್ತಾ ಇದ್ದಾರೆ. RCB ಪ್ಲೇಯರ್ಸ್ಗಳೇನೆ ಜೇಕೋಬ್ ಬೇತಲು, ಫಿಲ್ ಸಾಲ್ಟು, ಲಿಯಾಮ್ ಲಿವಿಂಗ್ಸ್ಟೋನ್ ಎಲ್ಲ ಇಂಗ್ಲೆಂಡಿಗೆ ಓಡ್ತಾವ್ರೆ. ಇನ್ನೊಂದು ವಾರ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ಅಫಿಷಿಯಲಿ ಏನು ಹೇಳಿಲ್ಲ, ಸ್ಟಾರ್ಟ್ ಆಗಬಹುದು ಅಂತ ಹೇಳಿದ್ರು ಕೂಡ ಪಟ್ಟಣಗೆಲ್ಲ ಓಡ್ತಾವ್ರು ಟಿಕೆಟ್ಸ್ನ ಬುಕ್ ಮಾಡ್ಕೊಂಡು. ಇನ್ಫ್ಯಾಕ್ಟ್ ಅವ್ರು ಮಾತ್ರ ಅಂತಲ್ಲ, ಓವರ್ಸೀಸ್ ಪ್ಲೇಯರ್ಸ್ಗಳೆಲ್ಲ ಸ್ವಲ್ಪ ಮಟ್ಟಿಗೆ ಓಡ್ತಾನೆ ಅವರೆಲ್ಲರೂ. ಬಟ್ ಇಂಗ್ಲೀಷ್ ಪ್ಲೇಯರ್ಸ್ಗಳು ಜೋರಾಗಿ ಓಡ್ತಾವ್ರೆ, ಸ್ವಲ್ಪ ನಿಧಾನಕ್ಕೆ ಓಡ್ತಾವ್ರೆ ಅನಿಸ್ತೀನಿ. ಸೊ ಎಲ್ಲ ಓಡ್ತಾ ಇರಬೇಕಾದ್ರೆ ಸೊ ಏನಾದ್ರು ಟೂರ್ನಮೆಂಟ್ ಮತ್ತೆ ಏನಾದ್ರು ಸ್ಟಾರ್ಟ್ ಆಯಿತು ಅಂದರೆ ಅವ್ರು ಯಾರು ಬರಲಿಲ್ಲ ಅಂತಂದರೆ ಬರೀ ನಮ್ಮ ಟೀಮಿಗೆ ಮಾತ್ರ ಅಲ್ಲ ಇದು ಇಂಪ್ಯಾಕ್ಟ್ ಆಗೋದು, ಎಲ್ಲ ಟೀಮ್ಗೂ ಇಂಪ್ಯಾಕ್ಟ್ ಆಗುತ್ತೆ. RCBಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ಕೋಇನ್ಸಿಡೆನ್ಸ್ ನೋಡಿ ಮಗ ಹೆಂಗಿದೆ ಅಂತ. IPLದು 2021 ಕೂಡ ಪಂಜಾಬ್ ಕಿಂಗ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ಆದ ನಂತರನೇ ಅಹಮದಾಬಾದಲ್ಲಿ ಟೂರ್ನಮೆಂಟು ಸಸ್ಪೆಂಡ್ ಆಗಿದ್ದು. ಸೊ ಇಲ್ಲೂ ಕೂಡ ಅಷ್ಟೇ ಪಂಜಾಬ್ ಕಿಂಗ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ನಡೀತಾ ಇರೋವಂಥ ಟೈಮಲ್ಲೇ ಒಂಥರ ಟೂರ್ನಮೆಂಟ್ ಸಸ್ಪೆಂಡ್ ಆಗಿದೆ. ಅಂದರೆ ಅರ್ಧಕ್ಕೆ ನಿಂತೋದಂಥ ಟೈಮಲ್ಲೇ ಒಟ್ಟಲ್ಲಿ ಅವ್ರ ಮ್ಯಾಚ್ ಆದ ನಂತರನೇ ಸಸ್ಪೆಂಡ್ ಆಗಿರೋವಂಥದ್ದು. ಸೊ ಇದೊಂಥರ ಕೋಇನ್ಸಿಡೆನ್ಸ್ ಥರ ಇದೆ. ಪಂಜಾಬ್ ಕಿಂಗ್ಸ್ ಡೆಲ್ಲಿ ಮ್ಯಾಚ್ ಆದಮೇಲೆ 2 ಸಲನೂ ಕೂಡ ಟೂರ್ನಮೆಂಟು ಸಸ್ಪೆಂಡ್ ಆಗಿರುವಂಥದ್ದು. ಜೊತೆಗೆ RCB ಆ ಸೀಸನ್ನು 4 ಮ್ಯಾಚ್ನ ಸ್ಟಾರ್ಟಿಂಗ್ 4 ಮ್ಯಾಚ್ನ ಗೆದ್ದಿದ್ರು. ಸೊ ಇವಾಗಲೂ ಅಷ್ಟೇ ಸ್ಟಾರ್ಟಿಂಗ್ 4 ಮ್ಯಾಚ್ ಅಲ್ಲ, ಸೊ ಇವಾಗ ಸ್ಟ್ರೀಕ್ ಇಟ್ಕೊಂಡಿದ್ರು, 4 ಮ್ಯಾಚ್ ಸ್ಟ್ರೀಕ್ನ ಇಟ್ಕೊಂಡಿದ್ರು RCB. ಸೊ ಇವಾಗ ಟೂರ್ನಮೆಂಟು ಸಸ್ಪೆಂಡ್ ಆಗಿದೆ. ನಮ್ಮ RCB ಸಿಕ್ಕಾಪಟ್ಟೆ ರಿಪ್ಲೇಸ್ಮೆಂಟ್ಗಳನ್ನ ಅನೌನ್ಸ್ ಮಾಡಿತ್ತು ಆ ಟೈಮಲ್ಲಿ. ಮತ್ತೆ ಕಮ್ಬ್ಯಾಕ್ ಮಾಡಿದಾಗ ಸೆಪ್ಟೆಂಬರಲ್ಲಿ. ಸೊ ಈ ಸಲ ಏನಾದ್ರು ಟೂರ್ನಮೆಂಟ್ ಅಲ್ಲಿವರೆಗೂ ಹೋಯ್ತು ಅಂತಂದರೆ ಯಾರ್ಯಾರು ಇರ್ತಾರೋ ಯಾರ್ಯಾರೆಲ್ಲೋ ಗೊತ್ತಿಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ. ಆ್ಯಂಡ್ ಯಾರು ಅವೈಲೇಬಲ್ ಇರ್ತಾರೋ ಯಾರು ಅವೈಲೇಬಲ್ ಇರಲೋ ಅದು ಗೊತ್ತಿಲ್ಲ. ಇಂಜುರಿ ಅಂತ ಅಲ್ಲ, ಸೊ ಅವೈಲೇಬಿಲಿಟಿನೇ ಒಂದು ಕ್ವಶನ್ ಆಗೋಗ್ಬಿಡುತ್ತೆ. ಯಾಕಂದರೆ ಕ್ಯಾಲೆಂಡರ್ ಸಿಕ್ಕಾಪಟ್ಟೆ ಬಿಸಿ ಆಗೋಗ್ಬಿಡುತ್ತೆ. ಸೊ ಈ ವಿಂಡೋ ಏನಿತ್ತು IPL ವಿಂಡೋ, ಸೊ IPL ವಿಂಡೋಲ್ಲಿ ಆಡಿಸಿದ್ರೆ ಅದೊಂಥರ IPL ಆಡಿಸ್ದಂಗೆ. ಬೇರೆ ಟೈಮಲ್ಲಿ ಆಡಿಸ್ತಾರೆ ಅಂತಂದರೆ ಅದೊಂಥರ ಪ್ಲೇಯರ್ಸ್ಗಳ ಅವೈಲೇಬಿಲಿಟಿ ಕೂಡ ಒಂದು ಕ್ವಶನ್ಗೆ ಬರುತ್ತೆ. ಇವಾಗ ನೋಡಿ ಜೂನಲ್ಲಿ ಬರ್ತಾ ಇದೆ, ಅಲ್ಲಿ WTC ಫೈನಲ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಎಲ್ಲ ಪ್ಲೇಯರ್ಸ್ಗಳೆಲ್ಲ ಓಡ್ತಾರೆ. ಅಲ್ಲಿ ಸೌತ್ ಆಫ್ರಿಕಾ ಪ್ಲೇಯರ್ಸು, ಆಸ್ಟ್ರೇಲಿಯಾ ಪ್ಲೇಯರ್ಸ್ಗಳೆಲ್ಲ ಓಡ್ತಾರೆ. ಜೊತೆಗೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸು, ಜೊತೆಗೆ ಸೀರೀಸ್ ಆಫ್ಟರ್ ಸೀರೀಸ್ ಬರ್ತಾ ಇರ್ತದೆ ಗುರು. ನ್ಯಾಷನಲ್ ಡ್ಯೂಟಿಗಂತೂ ಓಡಲೇಬೇಕು. ಸೊ ಮೈನ್ ಪ್ಲೇಯರ್ಸ್ಗಳೆಲ್ಲ ಮಿಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಒಂದು ಪರ್ಟಿಕ್ಯುಲರ್ ವಿಂಡೋನ ಕರೆಕ್ಟಾಗಿ ನೋಡಿಕೊಂಡು ಇವರು ಫಿಕ್ಸ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಮೈನ್ ಪ್ಲೇಯರ್ಸ್ಗಳು ಒಂಥರ ಯಾರು ಆಡ್ದಂಗೆ ಆಗೋಗ್ಬಿಡುತ್ತೆ. ಎಸ್ಪೆಷಲಿ ಓವರ್ಸೀಸ್ ಪ್ಲೇಯರ್ಗಳು ನೋಡುವ ಅದು ಏನೇನಾಗುತ್ತೆ ಅಂತ. ಒಟ್ಟಲ್ಲಿ RCB ಹಣೆ ಬರಹ
ಆ 2021 ಹೆಂಗಾಯ್ತು ಪೋಸ್ಟ್ಪೋನ್ ಆಗಾದ್ಮೇಲೆ ಆ ಥರ ಅಂತೂ ಆಗೋದು ಬೇಡ. ಇವಾಗ ಏನಿದೆಯೋ ಅದೇ ಥರ ನಡ್ಕೊಂಡೋಗ್ಲಿ, ಚೆನ್ನಾಗಿ RCB ಫ್ಲೋಲ್ ಇದೆಯಲ್ಲ ಅದೇ ಥರ ನಡ್ಕೊಂಡೋಗ್ಲಿ ಅಂತ ಕೇಳ್ಕೊಂಡು, ಒಟ್ಟಲ್ಲಿ ಒಂದು ಬ್ರೇಕ್ ಬಿತ್ತು ಅಂದರೆ ಮೊಮೆಂಟಮ್ ಅಂತೂ ಖಂಡಿತ ಟೀಮ್ದು ಅಲ್ಲೋಲ ಕಲ್ಲೋಲ ಶಿಫ್ಟ್ ಅಂತೂ ಖಂಡಿತ ಆಗೇ ಆಗುತ್ತೆ. ನೋಡುವ ಅದೇನಾಗುತ್ತೆ ಮತ್ತೆ ಕಮ್ಬ್ಯಾಕ್ ಮಾಡಿದಾಗ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.